ನಮಸ್ಕಾರ ಎಲ್ರಿಗೂ. ನೀವೀಗ ನೋಡ್ತಿರೋದು ಚುರ್ಮಿ ಲಡ್ಡು ರೆಸಿಪಿ. ಇನ್ನೇನು ಹಬ್ಬಗಳ ಸೀಸನ್ ಶುರುವಾಗೋದ್ರಲ್ಲೇ ಇದೆ. ಮನೆಯಲ್ಲೇ ಸುಲಭವಾಗಿ, ರುಚಿಯಾಗಿ, ಪರ್ಫೆಕ್ಟಾಗಿ ಚುರ್ಮಿ ಲಡ್ಡು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಒಂದು ಬಾಣಲೆನ ತಗೊಂಡು ಅದರಲ್ಲಿ 5 ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಆಮೇಲೆ 2 ಕಪ್ ಗೋಧಿ ಹಿಟ್ಟನ್ನು ಅದಕ್ಕೆ ಸೇರಿಸಿ ಸಿಮ್ ಫ್ಲೇಮಲ್ಲೇ ನಾವು ಹದವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ಇಲ್ಲಿ ನಾನು ಒಮ್ಮೆಲೇ ತುಪ್ಪನ ಹಾಕದೆ ಸ್ವಲ್ಪ ಸ್ವಲ್ಪವಾಗಿಯೇ ಇದನ್ನು ನಾನು ಸೇರಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ತೀನಿ. ಸಿಮ್ಮಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸಿಮ್ ಉರಿಯಲ್ಲೇ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು. 2 ಕಪ್ ಗೋಧಿ ಹಿಟ್ಟಿಗೆ ನಾನು 1 ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಈ ಪ್ರೊಸೀಜರ್ ಒಂದು 15 ನಿಮಿಷ ನಾವು ಹೀಗೆ ಹದ ಉರಿಯಲ್ಲೇ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಹೋಗಬೇಕು. ಈ ಚುರ್ಮಿ ಲಡ್ಡು ರೆಸಿಪಿ ಮಾಡುವಾಗ ನಾನು ತುಂಬಾ ಇಮೋಷ್ನಲ್ ಫೀಲ್ ಆಗುತ್ತೆ ನನಗೆ. ಯಾಕೆಂದರೆ ನನ್ನ ಅಮ್ಮನ ನೆನಪು ಮತ್ತೆ ಮತ್ತೆ ನನಗೆ ಬರ್ತದೆ. ಅವರು ವಾರಕ್ಕೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ಆದರೂ ಈ ಚುರ್ಮಿ ಲಡ್ಡುನ ಮಾಡ್ತಿದ್ರು. ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ತುಂಬ ಇಷ್ಟವಾದ ಒಂದು ಸಿಹಿ ತಿಂಡಿಯಾಗಿತ್ತು. ಸೊ ಅವರು ಹಬ್ಬ ಹರಿದಿನ ಅಲ್ಲದೆ ಇದ್ದರೂ ಆಗಾಗ ಇದನ್ನು ಪ್ರೀತಿಯಿಂದ ಮಾಡಿ ನಮಗೆ ತಿನ್ನಿಸ್ತಾ ಇದ್ದರು. ಸೊ ಈ ರೆಸಿಪಿ ಮಾಡುವಾಗ ನನಗೆ ನನ್ನ ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ. ಈಗ ಇಲ್ಲಿ 1 ಕಪ್ ಆಗುವಷ್ಟು ತುಪ್ಪನ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟನ್ನು ಹದ ಉರಿಯಲ್ಲೇ ಹುರ್ಕೊಂಡಿದ್ದೀನಿ. ಈಗ ಹಿಟ್ಟಿನ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಿ ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ನೋಡಿ, ಹಿಟ್ಟಿನ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಾಗೂ ನಿಮಗೆ ಈ ಹಿಟ್ಟನ್ನು ಹೀಗೆ ಮುಟ್ಟಿ ನೋಡುವಾಗಲೇ ಗೊತ್ತಾಗುತ್ತೆ ಇದು ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಹಿಟ್ಟನ್ನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಅದಕ್ಕೆ 2 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ಪು ಗೋಧಿ ಹಿಟ್ಟು ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿ ಸಕ್ಕರೆ ಪುಡಿನ ಕೂಡ ಸೇರಿಸ್ಕೊಳ್ಬೇಕು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದರ ಜೊತೆಗೆ ನಾನು ಸ್ವಲ್ಪ ದ್ರಾಕ್ಷಿನ ತುಪ್ಪದಲ್ಲೇ ಹುರಿದುಕೊಂಡು ಸೇರಿಸ್ಕೊಳ್ತಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಎರಡನ್ನೂ ನೀವು ಸೇರಿಸ್ಕೊಳ್ಬೋದು. ಇದು ಆಪ್ಷನಲ್ಲು. ಆನಂತರ ಕೊನೆಯಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಉಂಡೆನ ಕಟ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಚುರ್ಮಿ ಲಡ್ಡುನ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೂ ಇದನ್ನು ಶೇರ್ ಮಾಡಿ, ಹಾಗೂ ನನ್ನ ರೂಪಾ ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ.